ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇಡ್ಲಿಗೆ ಇನ್ಸ್ಟೆಂಟಾಗಿ ಬೇಗ ಆಗಬೇಕಾದ್ರೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕಡಾಯಿ ಇಟ್ಕೊಳ್ಳಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ, 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಅದರಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಣಸು ಎಲ್ಲ ಕುಟ್ಟಿ ಹಾಕಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಶುಂಠಿ ಕಂಪಲ್ಸರಿ ಇರಬೇಕು. ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಮೆಣಸಿನ್ಕಾಯಿ, ತರಕಾರಿ ಏನಿದ್ರೂ ಹಾಕಿ. ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಪಾಲಕ್ ಹಾಕಿದ್ದೀನಿ. ತರಕಾರಿ ಇದ್ರೂ ಹಾಕ್ಕೋಬೋದು. ಪಾಲಕು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಆಮೇಲೆ ಕಡಲೆಪಪ್ಪು ನೋಡಿ, ಕಡಲೆಪಪ್ಪನ್ನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ಕೋಬೋದು. ಕಡಲೆ ಹಿಟ್ಟು ಯಾಕಂದರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ, ಅದಕ್ಕೆ ಕಡಲೆಪಪ್ಪನ್ನ ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಯಾವಾಗ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಅದರಲ್ಲಿ ಆ ಪಾಲಕ್ ಜೊತೆಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಈ ಟೊಮೊಟೊ ಕೂಡ ಸೇರಿಸಿ ಅದರಲ್ಲಿ ಹಾಕ್ಬಿಡಿ.